ಹಾಯಪ್ಪ, ಹಾಯ್ ಅಮ್ಮ. ನಮ್ಮಿಂದ ತಪ್ಪಾಯ್ತು ಅಂತ ನನ್ನನ್ನೇ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀರಾ ಅಲ್ವಾ? ಆ ಪುಣ್ಯಕೋಟಿ ಹುಲಿ ಹತ್ರ ಹೋಗೋಕ್ಕೂ ಮುಂಚೆ ತನ್ನ ಕರು ಹತ್ರ ಹೇಳ್ಬಿಟ್ಟು ಹೋಗಿತ್ತಂತೆ. ಆದ್ರೆ ನೀವು ನನ್ನ ಬಿಟ್ಟು ಹೋಗೋ ಮುಂಚೆ ಒಂದ್ ಮಾತು ಕೂಡ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ನೀವು ನನ್ನ ಖುಷಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ನೀವೇ ಇಲ್ಲ ಅಂದ್ರೆ ನಾನು ಹೇಗಪ್ಪ ಖುಷಿಯಾಗಿರ್ತೀನಿ? ನಿಮಗೆ ಅವಮಾನ ಆದ್ರೆ ನನಗೂ ಅವಮಾನ ಆದಂಗೆ ಅಲ್ವಪ್ಪ? ಎಲ್ಲ ಸರಿ ಹೋಗುತ್ತೆ, ಗಂಡನ್ ಮನೇಲಿ ಖುಷಿಯಾಗಿರು ಅಂತ ಧೈರ್ಯ ತುಂಬಿ ಈಗ ನೀವೇ ಬಿಟ್ಟು ಹೋದ್ರೆ ಹೇಗಪ್ಪ? ನೀವೇ ನನ್ನ ಶಕ್ತಿ ಅನ್ನೋದು ನಿಮಗೆ ಗೊತ್ತು ತಾನೆ. ನನ್ನ ಗಂಡ ಮಾತಾಡಿರೋ ತಪ್ಪೆ, ಅದಕ್ಕೆ ಬೇಕಾದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಪ್ಪ. ಅಷ್ಟಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನ ನನ್ನ ತಪ್ಪಲಿ ಮಾಡಿ ಅಪ್ಪ ಪ್ಲೀಸ್ ಬಿಟ್ಟು ಹೋಗ್ಬೇಡಿ ಅಪ್ಪ. ನೋಡಪ್ಪ, ನಾನಷ್ಟೇ ಅಲ್ಲ, ನನ್ನ ಗಂಡ, ನಮ್ಮ ಮನೆಯವರು ಎಲ್ಲರೂ ಬಂದಿದ್ದೀವಿ. ಬೇಕಾದ್ರೆ ನೋಡಿಲಿ, ನೋಡು. ಈಗಾಗಲೇ ನನ್ನಿಂದ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ. ಇನ್ನು ನನ್ನ ಮುಖ ತೋರಿಸಿ ಆಗಿರೋ ಗಾಯನ ದೊಡ್ಡದು ಮಾಡೋದು ಬೇಡ. ಬೇಗನೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಇದರಲ್ಲಿ ನಮ್ಮ ತಪ್ಪು ಕೂಡ ಇದೆ. ದಯವಿಟ್ಟು ನಿಮ್ಮ ಮಗಳನ್ನ ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ ವಾಪಸ್ ಬಂದ್ಬಿಡಿ. ದೇವಕಿ ಅವರೇ, ನೀವಿಲ್ದೆ ವಂಶಿ ಬಾಡಿರೋ ಹೂ ಥರ ಆಗ್ಬಿಟ್ಟಿದ್ದಾಳೆ. ದಯವಿಟ್ಟು ಬಂದ್ಬಿಡಿ. ಯಜಮಾನ್ರೆ, ಎಲ್ರಿಗೂ ಬುದ್ಧಿ ಹೇಳೋ ನೀವೇ ಹೀಗೆ ಮಾಡಿದ್ರೆ ಹೇಗೆ ಹೇಳಿ? ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ನೋಡಿ. ದಯವಿಟ್ಟು ವಾಪಸ್ ಬನ್ನಿ ಯಜಮಾನ್ರೆ. ಅಪ್ಪ ಅಮ್ಮ, ನೀವು ವಾಪಸ್ ಬರೋವರೆಗೂ ನಾನಾಗ್ಲಿ ಇವರಾಗ್ಲಿ ಇಲ್ಲಿಂದ ಒಂದ್ ಹೆಜ್ಜೆನೂ ಕದ್ಲಲ್ಲ, ಒಂದ್ ತೊಟ್ಟು ನೀರು ಕೂಡ ಕುಡಿಯಲ್ಲ. ಇದು ನೋಡಿದ್ಮೇಲೂ ನಿಮಗ್ ನನ್ನಿಂದ ದೂರ ಇರ್ಬೇಕು ಅಂತ ಅನ್ಸಿದ್ರೆ ನಿಮ್ಮಿಷ್ಟ. ಆದ್ರೆ ನಾನ್ ನಿಮ್ ಮಗಳು, ನಾನು ಕೂಡ ಹಠ ಬಿಡಲ್ಲ. ನೀವ್ ವಾಪಸ್ ಬರೋ ತನಕ ಇಲ್ಲೇ ಕೂತಿರ್ತೀನಿ. ನೋಡು ವಂಶಿ, ಏನೂ ಆಗಲ್ಲ, ನೀನ್ ಸಮಾಧಾನ ಮಾಡ್ಕೊ. ನೀನ್ ಈ ವಿಡಿಯೋನ ಕಳ್ಸು, ಅವ್ರು ಎಲ್ಲಿದ್ರು ಖಂಡಿತವಾಗ್ಲೂ ಬಂದೇ ಬರ್ತಾರೆ. ರೀ